ಕೇಳ್ತಾ ಇದ್ರು ಪ್ಲೈವುಡಲ್ಲಿ ಬಾಕ್ಸ್ ಮಾಡೋಕ್ಕೆ ಬರುತ್ತಾ ಅಂತ. ನಾನು ಬರಲ್ಲ ಅಂತ ಹೇಳಿದ್ದೆ. ಏನಕ್ಕೆ ಹೇಳ್ತೀನಿ ನೋಡಿ, ಇದು ಸೂಪರ್. ಇದು 4ನೇ ವರ್ಷ ರನ್ನಿಂಗು. ಇಲ್ಲಿ ನೋಡಿ, ಇಲ್ಲೊಂದಿದೆ, ಈ ವೈಟ್ ಕಲರ್ ಏನಿದೆಯಲ್ಲ ಅದು ಕೂಡ ಪ್ಲೈವುಡ್ ಇದೆ, ಅರ್ಧ ಇಂಚು ಥಿಕ್ನೆಸ್. ನೋಡಿ, ಇದು 3 ಕೂಡ ಇದೆ, ಎಲ್ಲದು 4ನೇ ವರ್ಷ. ಇದು ನೋಡಿ, ಇದು ಒನ್ ಟೈಮ್ ಮೊಳೆ ಹೊಡೆದಿದ್ದೆ. ಇದು ಮಳೆಗಾಲದಲ್ಲಿ ಸೂಪರ್ ಇತ್ತು, ಅದಾದಮೇಲೆ ತೆಗೆದಿದ್ದು. ಅದಾದಮೇಲೆ ಹೋದ ವರ್ಷ ಮತ್ತೆ ಮೊಳೆ ಹೊಡೆದಿದ್ದೀನಿ. ನೋಡಿ, ಮುಂದೆ ಹಿಂದೆ ಹೋಗುತ್ತೆ, ಗಟ್ಟಿಯಾಗಿ ಮಾಡಿದ್ರೆ ಕಿತ್ತೋಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ಈ ಥರ ಸೀಳು ಬೇರೆ ಬರುತ್ತೆ. ಮಳೆಗಾಲದಲ್ಲಿ ಇದು ನಿಲ್ಲಲ್ಲ, ಮಳೆ ಮತ್ತು ಚಳಿಗೆ. ನೀವು ಬರೀ ಸೂಪರಾಗಿ ಯೂಸ್ ಮಾಡ್ತೀರಾ ಅಂದ್ರೆ ಅಷ್ಟೇ ಓಕೆ. ನೀವು ಈ ಥರ ಇಟ್ಟಾಗ ಮಳೆಗಾಲದಲ್ಲಿ ಈ ಥರ ಅಂದರೆ ಬಾಕ್ಸ್ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಬಾಕ್ಸ್ ಇಟ್ಟಾಗ ಹಿಂಗೆ ಇಟ್ಟಾಗ ಈ ಥರ ಪೇಂಟ್ ಹೊಡೆದ್ರೆ ಓಕೆ, ಸ್ವಲ್ಪ ಜಾಸ್ತಿ ಟೈಮ್ ಆದರೂ ಬರ್ಬೋದು. ಆದರೆ ಮಳೆಗಾಲದಲ್ಲಿ ಮಾತ್ರ ಸಸ್ಟೇನ್ ಆಗೋದೇ ಇಲ್ಲ. ಏನಕ್ಕೆ ಅಂದರೆ ನೀರೆಲ್ಲ ಸಿಡಿತಾ ಇರುತ್ತೆ, ಒಳಗಡೆ ಬಿದ್ದಾಗಿದೆಲ್ಲ ಒಳಗಡೆ ಒಂಥರ ಪೌಡ್ರ್ ಟೈಪ್ ಆಗುತ್ತೆ. ಇದರಲ್ಲಿಲ್ಲ, ನೀವು ನಾರ್ಮಲ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಬೆಳ್ಳದಾಗಿದೆ. ಇದು ಇದೆ ನೋಡಿ, ಇಲ್ಲಿ ಈ ಥರ ಎಲ್ಲ ಪೌಡ್ರ್ಗಳು. ಜಸ್ಟ್ ಸ್ಟಾರ್ಟ್ ಆಗಿದೆ. ಈ ಥರ ಆಗಿ ಒಂಥರ ಫಂಗಸ್ ಟೈಪ್ ಆಗಿ ಬೇಗ ಹಾಳಾಗ್ಬಿಡುತ್ತೆ, ಒಳಗಡೆ ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ. ನೀವು ಬರೀ ಸೂಪರಿಗಾಗಿ ಯೂಸ್ ಮಾಡ್ತೀರಾ ಅಂತಿದ್ರೆ ಅದು ಕೂಡ ಮಳೆಗಾಲ ತೆಗೆದ್ರೆ ತುಂಬ ಉತ್ತಮ. ಇಲ್ಲಾಂದರೆ ಸರಿಯಾಗಿ ಮುಚ್ಚಿಡಬೇಕು. ನೀವು ನೀಟಾಗಿ ಪ್ಲಾಸ್ಟಿಕ್ ಹಾಕಿ ಮುಚ್ಚಿಡಬೇಕು. ಮುಚ್ಚಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂದರೆ ಇದು 1 ವರ್ಷ ಕೂಡ ಗಟ್ಟಿ ಬರಲ್ಲ. ಆವಾಗ ಇದು ವಾಟರ್ ರೆಸಿಸ್ಟೆನ್ಸ್ ಇರಲ್ಲ ಅದಕ್ಕೆ, ಸುಮ್ಮನೆ ಟೆಂಪ್ರವರಿಯಾಗಿ. ಈ ಸೂಪರು 70 ರೂಪಾಯಿಗೆ ತಂದು ಮಾಡಿ ಆಯ್ತು. ಇದೊಂದು 6 ಫ್ರೇಮಿನ ಸೂಪರ್ ಆಯಿತಾ. ಅದಾದಮೇಲೆ 5 ಫ್ರೇಮು 15-75, ಅಲ್ಲಿ ಒಂದು 150 ರೂಪಾಯಿಗೆ ಈ ಸೂಪರ್ ಮುಗೀತು. ಅದೇ ಸೂಪರ್ ತರಲಿಕ್ಕೆ ಹೋದರೆ 300 ರೂಪಾಯಿ ಇರಬೇಕು. ಅದರ ಅರ್ಧ ರೇಟಲ್ಲಿ ಆಗಿದೆ. ಆದರೆ ಆಯುಷ್ಯ ಅಷ್ಟೇ, ಆಯುಷ್ಯ ಇದರದ್ದು 4-5 ವರ್ಷ. ಬಟ್ ಟೆಂಪ್ರವರಿಗೆ ಅರ್ಜೆಂಟಿಗೆ ಬೇಕು ಅಂದರೆ ಓಕೆ. ಈಗೇನೋ ಚೆನ್ನಾಗಿರೋ ಸೂಪರೇ 6 ಫ್ರೇಮಿನ ಗಟ್ಟಿಯಾಗಿರೋದು ತಗೊಂಡ್ರೆ ತುಂಬ ಟೈಮ್ ಬರುತ್ತೆ. ಇಲ್ಲ ಅಂದರೆ ಇದು ನೋಡಿ, ಇದನ್ನು ನಾನೇ ಮಾಡಿ ಸೂಪರು. ಈ ಗ್ಲಾಸ್ಗೆಲ್ಲ ಒಂದು ವುಡನ್ ಕ್ರೇಟ್ ಬರುತ್ತೆ ಬೇಸಲ್ಲಿ, ಅದನ್ನು ತಗೊಂಡು, ಅದು 250 ರೂಪಾಯಿ ಒಂದು ಕ್ರೇಟು. ಅದನ್ನು ತಗೊಂಡು ಮಾಡಿದ್ದು. ಸರಿಯಾಗಿ ಮಳೆ ಎಲ್ಲ ಹೊಡೆಯೋಕ್ಕೂ ಬರೋಲ್ಲ, ಒಡೆದೋಗುತ್ತೆ. ಜಾಲಿ ಮರದ್ದಾಗಿರುತ್ತೆ ಜಾಲಿ ಮರದ್ದು ಅನ್ಕೋತೀನಿ. ಈ ಶೇಪು ಮತ್ತು ಇದೆಲ್ಲ ನೋಡಿದ್ರೆ ಜಾಲಿ ಮರದ್ದ ಅಂತಿದೆ. ಹೊಡೆಯೋದೆಲ್ಲ ಜಾಸ್ತಿ, ಬಟ್ ಸ್ವಲ್ಪ ಗಟ್ಟಿ ಇದೆ, ಓಕೆ, ತೊಂದರೆ ಇಲ್ಲ. ಇದೀಗ 1 ವರ್ಷ ಆಯಿತು. ಇದು ನೀವು ಮಳೆಗಾಲದಲ್ಲಿಟ್ಟರು ಏನೂ ಆಗೋಲ್ಲ. ಬಟ್ ನಾವೇ ಮಾಡಿದ್ದಕ್ಕೆ ಶೇಪ್ ಅಂದರೆ ನೀಟಾಗಿ ಬಂದಿರಲ್ಲ. ಫಸ್ಟ್ ಸೂಪರಿಗೆ ಇಡ್ಬೋದು, ಇದನ್ನೇನು ತೊಂದರೆ ಇಲ್ಲ. ಆದರೆ ಮಳೆಗಾಲದಲ್ಲಿ ಇಟ್ಟಾಗ ನಿಮಗೆ ಕಡಜೆ ಕಾಟೆಲ್ಲ ಇದ್ದರೆ ಆಗೋಲ್ಲ. ಹಾಗಾಗಿ ಸೂಪರ್ ತೆಗಿಬೇಕಾಗುತ್ತೆ ಇದನ್ನಿಟ್ಟರು ಕೂಡ. ಏನಕ್ಕೆಂದರೆ ಈ ಥರ ಮಾಡಿದಾಗ ನೋಡಿ, ಈ ಥರ ಎಲ್ಲ ಗ್ಯಾಪ್ ಬಿಟ್ಟಾಗ ಟೆಂಪ್ರೇಚರೇ ಮೇಂಟೈನ್ ಆಗೋಲ್ಲ. ನಿಮಗೆ ಜೇನು ಕೃಷಿಲಿ ಯಾಕೆ ಟೆಂಪ್ರೇಚರ್ ಮುಖ್ಯ ಅಂತ ಗೊತ್ತಾ? ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಬರೀ ಇದು ಪ್ಲೈವುಡ್ ಬಗ್ಗೆ ಅಷ್ಟೇ ಹೇಳ್ತೀನಿ. ಯಾವಾಗ ಕೇಳಿದ್ರು ಟೆಂಪ್ರೇಚರು ಅಂತಾನೆ, ಏನಕ್ಕೆ ಅಂತ. ಇದು ನೋಡಿ, ಈ ಥರದ್ದು ಒಂದು 15 ಏನೋ ಮಾಡಿದ್ದೆ. ಇದನ್ನು ನಾನು ಫಸ್ಟ್ ಸೂಪರಾಗಿ ಯೂಸ್ ಮಾಡ್ತೀನಿ ಕೆಲವೊಂದಿಷ್ಟಕ್ಕೆ. ಮಳೆಗಾಲದಲ್ಲೂ ಕೆಲವೊಂದೆಲ್ಲ ಇಟ್ಟಿದ್ದಿದೆ. ಇದು ಮಳೆಗಾಲದಲ್ಲೂ ಇಟ್ಟಿದ್ದಿದ್ದು. ನೀಟಾಗಿ ಮುಚ್ಚಿ ಇಡಬೇಕು. ಇದೆಲ್ಲ ಈ ಥರ ಒಡೆದೋಗಿ ಒಂಥರ ಒದ್ದೆ ತುಂಬ ಥಂಡಿ ಅಂಶ ಇರುತ್ತೆ. ಇದು ನೀರನ್ನು ಹಿಡ್ಕೊಳ್ಳೋದ್ರಿಂದ, ನೀರು ತೇವಾಂಶ ಹೀರ್ಕೊಳ್ಳೋದ್ರಿಂದ ಈ ಥರ ಮರದಷ್ಟು ಚೆನ್ನಾಗಿ ಬರೋಲ್ಲ. ಒಳಗಡೆ ಬೆಳವಣಿಗೆನೇ ಆಗೋಲ್ಲ. ಅವು ರೆಕ್ಕೆ ಬಿಡ್ದು ಪಾಪ ಟೆಂಪ್ರೇಚರೆಲ್ಲ ಮೇಂಟೈನ್ ಮಾಡ್ಕೋಬೇಕು. ಈ ನಮೂನಿ ಒಳಗಡೆ ಇಲ್ಲಿ ನೋಡಿ, ಇಲ್ಲಿ ಈ ಥರ ಎಲ್ಲ ಎದ್ದೋಗ್ಬಿಡುತ್ತೆ. ಅದಕ್ಕೆ ಪ್ಲೈವುಡ್ ಇದ್ದು ಬರೋಲ್ಲ. ನೀವು ಪೇಂಟ್ ಹೊಡೆದ್ರೂ ಕೂಡ ಸೂಪರಾಗಿ ಯೂಸ್ ಮಾಡೋದು. ಬ್ರೂಡು ನಮ್ಮ ಮಲೆನಾಡಲ್ಲಂತೂ ಬರೋಲ್ಲ. ಬಯಲುಸೀಮೆ ಕಡೆ ಬಂದರೂ ಬರ್ಬೋದು. ಆದರೂ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೋಬೇಕಂದ್ರೆ ಮರ ಬೆಸ್ಟು. ಈ ಥರ ಜುಗಾಡಿ ಏನಕ್ಕೆ ಮಾಡ್ಕೊ, ಮರದ್ದೇ ಇದರ ಡಬಲ್ ರೇಟಿಗೆ ಮರದ್ದೇ ಆಗುತ್ತೆ. ಲೈಫ್ ಕೂಡ ಬರುತ್ತೆ. ನಾನು ಇದನ್ನು ಮಾಡಿದ್ದೀನಿ. ಇದು 4ನೇ ವರ್ಷ. ಈ ವರ್ಷವೂ ಇದನ್ನು ಯೂಸ್ ಮಾಡಿದ್ರೆ
ಚೆನ್ನಾಗಿ ಬರ್ತಾಯಿದೆ. ಡಬಲ್ ಎರಡನೇ ಸೂಪರಿಗೆ ಯಾವಾಗಲೂ ಇದನ್ನು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ ನಾನು, ಎರಡನೇ ಸೂಪರಿಗೆ ಅಂತಲೇ ಮಾಡ್ಕೊಂಡಿದ್ದು. ಏನಕ್ಕೆಂದರೆ ಫಸ್ಟ್ ಸೂಪರ್ ಅಂತೂ ನಾವು ತುಪ್ಪ ಬಿಟ್ಟಿರ್ತೀವಿ, ಆವಾಗ ಬೇಕಾಗಲ್ಲ. ಎರಡನೇ ಸೂಪರ್ ಅಂತೂ ಅದನ್ನು ಮಳೆಗಾಲದಲ್ಲಿ ಇಡೋಲ್ಲ, ಮೇದಲ್ಲಿ ತುಪ್ಪ ತೆಗೆದುಕೊಂಡು ಸೂಪರ್ನ ತೆಗೆದುಬಿಟ್ಟು ಬರೀ ಒಂದು ಬ್ರೂಡು ಒಂದು ಸೂಪರು ಅಷ್ಟೇ ಇರುತ್ತೆ. ಇಲ್ಲಿ ಚೆನ್ನಾಗಿರೋ ಸೂಪರ್ ಇರುತ್ತೆ, ಈ ಥರ ಪ್ಲೈವುಡ್ ಸೂಪರ್ ಇರೋಲ್ಲ. ಓಕೆನಾ, ಬಾಯ್.